ಏನಂತ ಗೊತ್ತಿರಲಿಲ್ಲ. ಇದು ರಾವಣ ಲಿಂಗವನ್ನು ಗಣಪತಿ ಅಂದರೆ ದನಕಾಯ ವೇಷದಲ್ಲಿ ಹೋಗಿರ್ತಾರಂತೆ, ಗಣಪತಿಗೆ ಕೊಡ್ತಾ ಇರೋದು. ಆರ್.ಎನ್. ಶೆಟ್ಟಿ ಅವರ ಪ್ರತಿಮೆ. ಇವಾಗ ನೋಡಿ ಸ್ಟ್ಯಾಚ್ಯೂ ಯಾವ ಥರ ಕಾಣ್ತಾ ಇದೆ ಅಂತ. ಝೂಮ್ ಮಾಡೋಕ್ಕಾಗಲ್ಲ, ಝೂಮ್ ಮಾಡಿ ತೋರಿಸೋಣ ಅಂದರೆ ನೋಡ್ಕೊಳ್ಳಿ ಹಂಗೆ. ಫ್ರೆಂಡ್ಸ್, ಇವಾಗ ಮುರುಡೇಶ್ವರದಕ್ಕೆ ಬಂದ್ಬಿಟ್ಟು ಇಲ್ಲೇ ಒಂದು ಚೀಪಾಗಿ ಒಂದು ರೂಮ್ ನೋಡಿದ್ದೀವಿ. ಚೀಪಾಗಿ ಏನು ಬೇಕು, ಜಾಸ್ತಿ ದುಡ್ಡೇನು ಖರ್ಚು ಮಾಡೋಕ್ಕೆ ಹೋಗಿಲ್ಲ ರೂಮಿಗೆ ಅಂತ. ರೂಮಲ್ಲಿ ಇವಾಗ ಎಲ್ಲ ಐಟಮ್ಗಳೆಲ್ಲ ಇಟ್ಬಿಟ್ಟು ಕ್ಲೀನಾಗಿ ಫ್ರೆಶ್ ಆಗ್ಬಿಟ್ಟು ಇವಾಗ ಗುಳಿನಾಗನ ಕೈಗೆ ಅಂದರೆ ನನ್ನ ಫ್ರೆಂಡ್ ನಾಗೇಂದ್ರನ ಕೈಗೆ ಬೈಕ್ ಕೊಟ್ಬಿಟ್ಟು ನಾನು ಹಿಂದೆ ಕೂತ್ಕೊಂಡಿದ್ದೀನಿ ನೋಡಿ. ಇವಾಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀನಿ. ಇದು ಕತ್ಲೆ ಕಾಣಿಸ್ತಾ ಇಲ್ಲ ಅಂತ ಎಲ್ಲ ಹೇಳ್ಬೇಡಿ, ಕಾಣಿಸ್ತದೆ ಇಷ್ಟು, ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ. ಏನು ಗುರು ಇದು? ಹಾಂ, ರೈಟು. ಏನು ಅಂದರೆ ಇದು ನಾನು ಬರ್ತಾ ಇರೋದು 3ನೇ ಸಲ ಮುರುಡೇಶ್ವರಕ್ಕೆ. ಒಂದು ಸಲ ಮಾತ್ರ ಸಮುದ್ರದಲ್ಲಿ ಬಿದ್ದಿರೋದು, ಇನ್ನೆರಡು ಸಲ, ಇನ್ನೊಂದು ಸಲ ಹೋಗಿಲ್ಲ. ಇವಾಗಲೂ ಏನು ಸಮುದ್ರದಲ್ಲೇನು ಹೋಗಲ್ಲ ಈಜು ಹೊಡಿಯೋಕ್ಕೆ, ಬೇಕಾದ್ರೆ ಬೆಳಗ್ಗೆ ನೋಡ್ಕೊಳ್ಳೋಣ ಅಂತ. ಯಾಕೆ ಅಂದರೆ ಇವಾಗ ಕತ್ಲೆ ಆಗ್ಬಿಟ್ಟೈತೆ. ಏನೋ ನೋಡಿ ಅಲ್ಲಿ ದೇವಸ್ಥಾನ ಗೋಪುರ. ಇವನು ಯಾರಿಗೂ ಅಲ್ಲಿಂದನೂ ರೋದನೆ ಕೊಡ್ತಾವನೆ. ಹಾಂ, ಇಲ್ಲ ಇಲ್ಲ, ಹೋಗೋ ಒಳಗಡೆ ಹೇಳ್ತೀನಿ. ಫ್ರೆಂಡ್ಸ್, ಇವಾಗ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡ್ಕೊಳ್ಳಿ ಗೋಪುರ. ಹಾಂ, ಬಾರೋ. ಯಾಕ ಬನ್ನಿ ಬನ್ನಿ. ಬಾರೋ ಇವನೇ ಬೇಗ. ಯಾಕ? ಹಾಂ, ಅದಕ್ಕೆ ಅದು ನೋಡಿ ಅಲ್ಲಿ ಶಿವನ್ ಸ್ಟ್ಯಾಚ್ಯೂ. ಬೆಳಗ್ಗೆನೂ ಬರ್ತೀನಿ, ಬೆಳಗ್ಗೆನೂ ಇನ್ನೂ ಕ್ಲೀನಾಗಿ ತೋರಿಸ್ತೀನಿ. ಇವಾಗ ಕತ್ಲೆ ಕ್ಲೀನಾಗಿ ಕಾಣ್ತಾ ಇಲ್ಲ. ಇವಾಗ ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನು ಮಾಡೋಕ್ಕಾಗಲ್ಲ.
ಹಾಂ ಹೇಳೋ ನೋಡ್ರಿ ಎಲ್ಲ ನೀಟಾಗಿ ದೇವಸ್ಥಾನ ಕಾಣಿಸ್ತೈತಾ ನೋಡ್ರಿ ಸ್ಟ್ಯಾಚು ಅಲ್ಲಿ ದೂರ್ಲಿಂದ ಕಾಣಿಸ್ತಾ ಇಲ್ಲ ಬೆಳಗ್ಗೆ ಬಂದು ತೋರಿಸ್ತೀವೆಲ್ಲ ಹತ್ರಕ್ಕೆ ಹೋಗೋಣ ಇನ್ನು ಹಿಂಗೆ ಇಟ್ಟ ಇನ್ನು ಹತ್ರಕ್ಕೆ ಹೋಗೋಣ ನಾವು ಹಂಗೆ ಹೋಗೋಣ ಬನ್ನಿ ಯಾಕೋ ಒಳಗೆ ಹೋಗಲ್ಲ ಒಂದು 2 ಫೋಟೋ ತೆಗೆದು ಕಾಣಿಸ್ತೀವಿ ಅಲ್ಲ ಕಾಣಬೇಕಲ್ಲ ಇಲ್ಲಿ ಲಾಸ್ಟ್ ಟೈಮು ಬಂದಿದ್ವಿ ಎಲ್ಲೆಲ್ಲೆಲ್ಲೆಲ್ಲಿ ಓಡಾಡಿದ್ವೋ ಗೊತ್ತಿಲ್ಲ ಒಟ್ಟು ಎಲ್ಲೆಲ್ಲ ಓಡಾಡ್ಕೊಂಡು ಹೋಗಿದ್ವಿ ಈ ಸಲ ಲಾಗ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಲಾಸ್ಟ್ ಸಲ ಎಂಜಾಯ್ಮೆಂಟಿಗೆ ಬಂದಿದ್ರೆ ಈ ಸಲ ಲಾಗ್ ಮಾಡಬೇಕು ಅಂತ ಬಂದಿದ್ದೀನಿ ನೋಡೋಣ ದೂರಕ್ಕೆ ಇಟ್ಕೋಬೇಕಂತ ನೋಡು ನೋಡೋಣ ಪ್ಯಾಂಟ್ ಬೇರೆ ಉದ್ರು ಹೋಗ್ತೈತೆ ಸ್ಮೆಲ್ಲಪ್ಪ ಇಲ್ಲಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಒಳಗಡೆ ವಿಡಿಯೋ ಮಾಡಕ್ಕೆ ಬಿಡ್ತಾರೆ ಏನೋ ಗೊತ್ತಿಲ್ಲ ನೋಡೋಣ ಇಲ್ಲೆಲ್ಲ ಹಾಕೋರ ಬೋಲ್ಡ್ ನೋಡೋ ಅಲೋವಿಲ್ಲ ಅಂತ ಎಷ್ಟು ಜನ ಅಂತ ಕೌಂಟ್ ಮಾಡ್ತಿದ್ದೆ ನೋಡಿ ನೋಡೋಣ ತೋರ್ಸೋಣ ಅದೆಷ್ಟು ಜನ ಅಂತ ಕೌಂಟ್ ಮಾಡ್ತಿರ್ತಾರೆ ಎಷ್ಟು ಜನ ಎಷ್ಟನೇರಪ್ಪ ನಾವು ಫ್ರೆಂಡ್ಸ್ ಇವಾಗ ಅಲ್ಲಿ ದೇವಸ್ಥಾನ ಎಲ್ಲ ಮುಗೀತು ಇವಾಗ ಇಲ್ಲಿ ನೋಡಿ ಇಲ್ಲಿ ಚಿನ್ನದ ರಥ ಇಲ್ಲೆಲ್ಲ ಇಟ್ಕೋರಿ ತೋರ್ಸಣಿಯ ಇಲ್ಲೆಲ್ಲ ಇಲ್ಲಿ ತೋರ್ಸಣಿಯ ಅಲ್ಗೋ ಹಂಗೆ ಹಂಗೆ ಮೇಲ ನೋಡಿ ಹಂಗೆ ಇಲ್ಲಿ ಇವಾಗ ನೋಡಿ ಸ್ಟ್ಯಾಚ್ಯೂ ಯಾವ ಥರ ಕಾಣ್ತಾ ಇದೆ ಅಂತ ಝೂಮ್ ಮಾಡೋಕ್ಕಾಗಲ್ಲ ಝೂಮ್ ಮಾಡಿ ತೋರಿಸೋಣ ಅಂದರೆ ನೋಡ್ಕೊಳ್ಳಿ ಹಂಗೆ ಕತ್ಲಲ್ಲಿ ಏನು ಕಾಣ್ತಾ ಇಲ್ಲ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿಂದ ಫುಲ್ ಹೊರಗಡೆ ಬಂದ್ಬಿಟ್ಟಿದ್ದೀನಿ ಇವಾಗ ಇಲ್ಲಿಂದ ವ್ಯೂ ನೋಡಿ ಯಾವ ಥರ ಇದೆ ಇವಾಗ ಅಲ್ಲಿ ಶಿವನ ಸ್ಟ್ಯಾಚ್ಯೂ ಕೆಳಗಡೆ ಏನೋ ಒಂದು ಇದಿದೆ ಅದನ್ನು ತೋರಿಸೋಣ ನಿಮಗೆ ಅಂತ ಹೋಗ್ತಾ ಇದ್ದೀವಿ ಅಲ್ಲಿಗೆ ಬನ್ನಿ ಹೋಗೋಣ ನೋಡಿ ಇವಾಗ ಶಿವನ ಕೆಳಗಡೆ ಸ್ಟ್ಯಾಚ್ಯೂ ಒಳಗಡೆ ಏನಿದೆ ಅಂತ ನೋಡೋಣ ಅಂತ ರಾವಣ ತಕ್ಕ ಅವರಲ್ಲ ಅವ್ರು ಯಾರು ಗಣಪತಿ ಗಣಪ ದನಕಾಯುತ ವೇಷ ಇರೋದು ತರಣಲಿಂಗು ತಗೊಂಡೋಗ್ಬೇಕಾರೆ ಅವ್ರು ಲಂಕೆಗೆ ತಗೊಂಡೋಗ್ಬಾರ್ದು ಅಂತ ಇಲ್ಲೇ ಇಸ್ಕೊಬಿಟ್ಟು ಐಡಿಯಾ ಮಾಡಿ
ಇಲ್ಲೇ ಇಟ್ಟಿರೋದು ಫಿಕ್ಸ್. ಮಾರು ವೇಷದಲ್ಲಿರೋದು ಗಣಪತಿ. ನಾನು ಯಾವ ಎತ್ಕೊಂಬರೋದು ಟಿಕೆಟು ಚೇಂಜ್ ಆಯ್ತಾ? ಎತ್ಕೊಂಬರೋದು ಟಿಕೆಟ್ ಕೈಯಲ್ಲಿ ಇಟ್ಕೊಬಿಟ್ಟು ನನ್ನ ಮುಂದೆ ಕಳ್ಸಿದ್ರೆ ಸ್ಲೋಗಿ ನಡಿ. ನಡೆಯ ನೀನು ಯಾಕೋ ರಾವಣ ಧ್ಯಾನಕ್ಕೆ ಕೂತಿರೋದು ಏನೋ ರಾವಣನಿಗೆ ಮದುವೆ ಮಾಡ್ತಾ ಇರೋದು ಈಗ. ಇಲ್ಲಿ ನೋಡೋ
ನಂದು ಒಂದೇ ಅಲ್ವೇನಾ? ಫ್ರೆಂಡ್ಸ್ ನೋಡಿದ್ರಲ್ಲ ಮುರುಡೇಶ್ವರ ಕತೆ ಒಳಗಡೆ ಯಾವ ಥರ ಕೆತ್ತನೆ ಮೂಲಕ ತೋರಿಸಿದ್ದಾರೆ ಅಂತ ಸಕ್ಕತ್ತಾಗಿತ್ತು. ಈ ಸ್ಟ್ಯಾಚ್ಯೂ ಏನು ಅಂದರೆ ಆವಾಗಲೇ ಏನು ಅಂತ ಗೊತ್ತಿರಲಿಲ್ಲ ಸ್ಟೋರಿ. ಏನಂತ ಗೊತ್ತಿರಲಿಲ್ಲ. ಇದು ರಾವಣ ಲಿಂಗವನ್ನು ಗಣಪತಿ ಅಂದರೆ ದನಕಾಯ ವೇಷದಲ್ಲಿ ಹೋಗಿರ್ತಾರಂತೆ, ಗಣಪತಿಗೆ ಕೊಡ್ತಾ ಇರೋದು. ಎಷ್ಟು ಚೆನ್ನಾಗಿ ಮಾಡೋರು ನೋಡಿ, ಬ್ಯೂಟಿಫುಲ್ ನೋಡಿ. ಹಸುಗಳೆಲ್ಲ ಅಂದರೆ ಗಣಪತಿ ದನಕಾಯ ಮಾರುವೇಷದಲ್ಲಿ ಹೋಗ್ಬಿಟ್ಟು ಜ್ಯೋತಿರ್ಲಿಂಗವನ್ನು ರಾವಣನಿಂದ ಪಡಿತಾ ಇರೋದು. ಆರ್.ಎನ್. ಶೆಟ್ಟಿ ಅವರ ಪ್ರತಿಮೆ. ಎಲ್ಲ ಮುಗೀತು ಅಂದ್ಕೊಳ್ಳಿ, ರೌಂಡಾಗೆ ಎಲ್ಲ ಒಂದು ಕಡೆಯಿಂದ ನೋಡಿದ್ವಿ. ಇವಾಗ ಏನಿಲ್ಲ, ನಮ್ಮ ಗೂಳಿಲಿ ರೆಡಿ ಇದೆ ನೋಡ್ಕೊಳ್ಳಿ, ಇಲ್ಲಿಂದ ಹೊರಡೋದಷ್ಟೇ. ಹಾಂ ಇವಾಗಲಾ? ಬಾರಲ್ಲ ಬೆಳಗ್ಗೆ ಹೋಗೋಣ.